ನಮಸ್ಕಾರ ಅಣ್ತಮ್ಮ, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರು. ನಮ್ಮ ಅಮ್ಮ ಇವತ್ತು ನನಗೆ ದೇವಸ್ಥಾನಕ್ಕೆ ಹೋಗಿ ಬರೋ ಒಳ್ಳೆ ದಿನ ಅಂತಿದ್ರು. ನಾನು ದೇವಸ್ಥಾನಕ್ಕೆ ಹೋಗಿ ತುಂಬ ದಿವಸ ಆಗಿತ್ತು, ಸರಿ ಹೋಗಿ ಬರ್ತೀನಿ ಅಂತೇಳಿ ಸೀದಾ ಹೊರಟೆ. ನಾನು ಸೀದಾ ಬಂದಿದ್ದೆ ವಿದ್ಯಾರಣ್ಯಪುರ ಲಾಸ್ಟ್ ಸ್ಟಾಪ್ಗೆ ಗುರು. ಯಾಕಂದ್ರೆ ನಾನು ಹೋಗ್ತಿರೋ ದೇವಸ್ಥಾನ ಬಂದಿರೋದಿಲ್ಲೇ. ದೇವಸ್ಥಾನ ಹತ್ರ ಬರ್ತಾ ಇದ್ದಂಗೆ ಫುಲ್ಲು ಜನ ಗುರು. ಗಾಡಿ ಪಾರ್ಕ್ ಮಾಡೋಕ್ಕೂ ಜಾಗ ಇದ್ದಿಲ್ಲ, ಅಷ್ಟು ಜನ ಇದ್ರು. ಕೊನೆಗೆ ಅಂತೂ ಇಂತೂ ಕಷ್ಟ ಬಿದ್ದು ಸೈಡಲ್ಲಿ ಒಂದ್ ಕಡೆ ಗಾಡಿ ಪಾರ್ಕ್ ಮಾಡಿ ಸೀದಾ ದೇವಸ್ಥಾನ ಹತ್ರ ಹೊರಟೆ ಗುರು. ಈ ಲೊಕೇಶನ್ ನೋಡಿದ್ಮೇಲೆ ತುಂಬಾ ಜನ ಗೊತ್ತಾಗಿರುತ್ತೆ ನಾನು ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ. ಗುರು, ನಾನ್ ಬಂದಿರೋ ದೇವಸ್ಥಾನ ಬಂದು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ. ಈ ಅಮ್ನೂರು ತುಂಬಾ ಪವರ್ಫುಲ್ ಗುರು. ದೇವಸ್ಥಾನ ಇರೋದು ವಿದ್ಯಾರಣ್ಯಪುರ HMT ಎಲಿವೇಟ್ ಹತ್ರ. ಹಂಗೆ ಕೈ ಮುಕ್ಕೊಂಡು ಸೀದಾ ದೇವಸ್ಥಾನ ಎಂಟ್ರಿ ಕೊಟ್ಟೆ. ಅಮ್ಮ ಚಂದನಮೇ ಪೂಸಿನ ಒಳ್ಳು ಚೂಡು. ಗುರು, ದೇವಸ್ಥಾನ ಅಂತೂ ಜನ ಸಿಕ್ಕಾಪಟ್ಟ ಇದ್ರು. ಫುಲ್ ರಶ್ ಆಗಿತ್ತು ದೇವಸ್ಥಾನ. ಒಳಗಡೆ ಬಂದಿದ ತಕ್ಷಣ ಫಸ್ಟ್ ನಮ್ ಬಾಸ್ ದರ್ಶನ ಆಯ್ತು ಗುರು. ಗಣಪತಿ ಪಪ್ಪ ಮೋಯಿರ ಎಲ್ಲಾರನು ಕಾಪಾಡಪ್ಪ ಅನ್ಕೊಂಡು ದೇವಸ್ಥಾನ ಒಳಗಡೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವ್ರದ್ದು ವಿಡಿಯೋ ಮತ್ತೆ ಫೋಟೋ ತೆಗಿಯಕ್ಕೆ ಪರ್ಮಿಷನ್ ಇದ್ದಿಲ್ಲ, ಅದಕ್ಕೆ ಯಾರಿಗೂ ದೇವ್ರನ್ನ ತೋರ್ಸಕ್ ಆಗಿಲ್ಲ, ಕ್ಷಮೆ ಇರ್ಲಿ. ಅಲ್ಲಿಂದ ಸೀದಾ ನಾನ್ ಬಂದಿದ್ದೆ ಕಾಳಿಕಾಂಬೋರ್ ದರ್ಶನಕ್ಕೆ. ಏನೇ ತಪ್ಪು ಮಾಡಿರು ಕ್ಷಮಿಸ್ಬಿಡಮ್ಮ, ಎಲ್ಲಾರು ಚೆನ್ನಾಗಿರ್ಲಮ್ಮ ಅನ್ಕೊಂಡು ಸೀದಾ ದೇವಸ್ಥಾನದಿಂದ ಆಚೆ ಬಂದೆ ಗುರು. ದೇವಸ್ಥಾನದಿಂದ ಸೀದಾ ನಾನ್ ಬಂದಿದ್ದೆ ಶ್ರೀ ರಾಯರ ಚಾಟ್ ಸೆಂಟರ್ ಅಂತ. ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ ಗುರು. ನನ್ನ ಫ್ರೆಂಡ್ ಒಬ್ಬ ಲಾಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದ್ನಂತ. ಇಲ್ಲಿ ಸಿಗೋ ತಿನ್ನೋ ಐಟಮ್ಸ್ ಎಲ್ಲ ಸಖತ್ತಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡೋ ಅಂತ. ಗುರು, ನಿಮ್ ಹೋಟ್ಲಲ್ಲಿ ಏನ್ ಸ್ಪೆಷಲ್ ಒಂದ್ ಪ್ಲೇಟ್ ಕೊಡಿ ಗುರು ಅಂದೆ. ಅವ್ರ ಅಂಗಡಿ ಸ್ಪೆಷಲ್ ಅಬೆ ವಡೆನ ಒಂದ್ ಪ್ಲೇಟ್ ಕೊಟ್ರು ಗುರು, ಚಟ್ನಿ ಜೊತೆ. ಬಿಸಿ ಬಿಸಿಯಾಗಿ ಸಖತ್ತಾಗಿತ್ತು. ಹಂಗೆ ಒಂದ್ ಸ್ವಲ್ಪ ಮುರ್ಕೊಂಡು ಟೇಸ್ಟ್ ನೋಡೋಣ ಅಂತ ತಿಂದೆ ಗುರು. ಅಬೆ ವಡೆ ಅಂತೂ ಟೇಸ್ಟ್ ಸಖತ್ತಾಗಿದೆ. ಒನ್ ಆಫ್ ದಿ ಆರ್ಗ್ಯಾನಿಕ್ ಫುಡ್ ಇದು. ಅಬೆ ವಡೆ ಅಂತೂ ತುಂಬಾ ಸಾಫ್ಟ್ ಇದೆ ಗುರು, ಕೈಗೆ ಸಿಗ್ತಾ ಇಲ್ಲ, ಅಷ್ಟು ಸಾಫ್ಟ್ ಇದೆ. ಇದ್ರಲ್ಲಿ ಯಾವ್ದೇ ತರ ಕಲರ್ ಮಸಾಲಾಗಳನ್ನ ಆಡ್ ಮಾಡಿಲ್ಲ ಅವರು ಗುರು. ಈ ಫುಡ್ ಅಂತೂ ನಮ್ಮ ಬಾಡಿಗೆ ಒಳ್ಳೆ ಪ್ರೋಟೀನು, ಝೀರೋ ಫ್ಯಾಟು, ಒಂದು ಒಳ್ಳೆ ವಿಟಮಿನ್ಸ್ ಕೊಡುತ್ತೆ. ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಫುಡ್ ಗುರು ಇದು. ಹಂಗೆ ನಾನು ಇವರು ಸೆಕೆಂಡ್ ಫೇಮಸ್ ಆಗಿರೋ ಐಟಮ್ನ ಆರ್ಡರ್ ಮಾಡಿದೆ ಗುರು. ಇವ್ರ ಅಂಗಡಿಯಲ್ಲಿ ಸಿಗೋ ಸೆಕೆಂಡ್ ಐಟಮ್ನ ಆರ್ಡರ್ ಮಾಡಿದೆ, ಅದೇ ಗಸಗಸೆ ಪಾಯಸ ಮೇಲ್ಗಡೆ ತುಪ್ಪ ಕೊಟ್ರು. ಸರಿ ಒಂದ್ ಸಿಪ್ ಕುಡಿಯೋಣ ಅಂತ ಟೇಸ್ಟ್ ಮಾಡಿದೆ ಗುರು. ಆ ಗಸಗಸೆ ಫೀಲು ಮತ್ತೆ ಒಳಗಡೆ ಪುಡಿ ಮಾಡಿರೋಂಥ ಡ್ರೈ ಫ್ರೂಟ್ಸ್, ಮೇಲ್ಗಡೆ ಹಾಕಿರೋ ತುಪ್ಪ ಅಂತೂ ಮೂರು ಸೇರಿ ಒಳ್ಳೆ ಫೀಲ್ ಕೊಡುತ್ತೆ. ಇವ್ರ ಲೊಕೇಶನ್ ಬಂದು ವಿದ್ಯಾರಣ್ಯಪುರ ಫಸ್ಟ್ ಬ್ಲಾಕ್ ಇಂದ ಮುಂದೆ ಬಂದ್ರೆ ಆದೀಶ್ವರ್ ಶೋರೂಮ್ ಆಪೋಸಿಟ್ ಬರುತ್ತೆ ಗುರು. ಈ ಜನರೇಷನ್ ಝೀರೋ ಕೆಮಿಕಲ್ ಆಡೆಡ್ ಆರ್ಗ್ಯಾನಿಕ್ ಫುಡ್ ಯಾರಿಗೂ ಕೊಡ್ತಾರೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಎಲ್ಲರೂ ಬಂದು ಅಬೆ ವಡೆನ ಟ್ರೈ ಮಾಡಿ, ತಿಂದ್ಮೇಲೆ ನೀವೇ ನಿಮ್ ಫ್ಯಾಮಿಲಿಯವ್ರನ್ನ ಕರ್ಕೊಂಬಂದು ತಿನ್ನಿಸ್ತೀರಾ ಗುರು. ಅಲ್ಲಿಂದ ಸೀದಾ ಮನೆಗೆ ಹೊರಟೆ ಗುರು. ಎಲ್ಲರಿಗೂ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ, ಕಷ್ಟ ಬೀಳ್ತಿರೋ ನಮ್ಮಂತ ಬಡವ್ರ ಮಕ್ಕಳಿಗೆ ಸಪೋರ್ಟ್ ಮಾಡಿ, ಅವರು ಬೆಳೆದು ಮುಂದೆ ಬರಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಹಳ್ಳಿ ಗಂಟ ಈ ನಿಮ್ಮ ಅಣ್ಣ ತಮ್ಮ ಹರೀಶ್ ಕಡೆಯಿಂದ. ಸ್ಟೇ ಟ್ಯೂನ್. ಶುಭರಾತ್ರಿ.